ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಾಳೆ ದಿಂಡಿನ ಮೊಸರು ಸಾಸಿವೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಬಾಳೆ ದಿಂಡು ತೊಗೊಂಡಿದ್ದೀನಿ. ನೋಡಿ, ಅದನ್ನು ಈ ಥರ ಉದ್ದು ಮೇಲೆ ಸಿಪ್ಪೆಲ್ಲ ತೆಗೆದು ಒಳಗಡೆ ಇರುವಂಥ ಒಂದು ಇದನ್ನು ಈ ಥರ ರೌಂಡ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಆ ನಾರೆಲ್ಲ ತೆಗೆದಾಕಿ ಮಜ್ಜಿಗೆನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೆ. ಅದನ್ನು ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಇವಾಗ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಈಗ ಅದನ್ನು ಕುಕ್ಕರಲ್ಲಿ ಹಾಕಿ ಒಂಚೂರು ಉಪ್ಪು ಹಾಕಿ ಒಂದು 4-5 ವಿಷಲ್ ಹೊಡೆಸ್ಕೊಳ್ಳೋಣ. ಅದು ಸ್ವಲ್ಪ ಚೆನ್ನಾಗಿ ಬೇಯ್ಕೋಬೇಕು. ಅದಕ್ಕೊಂದು ಖಾರ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ, ಒಂದು ಕಾಲು ಸ್ಪೂನ್ಗಿಂತನೂ ಕಡಿಮೆ ಸಾಸಿವೆ, 1-2 ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ಯಾವುದೂ ಹುರಿಯೋ ಹಾಗಿಲ್ಲ, ಹಾಗೆಯೇ ಹಸಿ ಸಾಸಿವೆ ಇದು. ಈಗ ಅದನ್ನೆಲ್ಲ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೊಂದು ಒಗ್ಗರಣೆನೂ ಹಾಕ್ಕೊಳ್ಳೋಣ. ಸಾಸಿವೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ, ಇಂಗು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ನೋಡಿ, ಇದೊಂದು 4-5 ಸಲ ಕೂಕ್ಕೊಳ್ತದು. ಆಯ್ತದು, ಬೆಂದಿದೆ ಕೂಡ. ಈಗ ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆನ ಹಾಕ್ಕೊಳ್ಳೋಣ. ಅದಕ್ಕೆ ಇದು ಸ್ವಲ್ಪ ಒಗ್ಗರಣೆದು ಕಾವು ಕಡಿಮೆ ಆದಮೇಲೆ ಮೊಸರು ಹಾಕ್ಕೊಳ್ಳೋಣ. 1 ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಈಗ ಇದು ಬಾಳೆ ದಿಂಡು ಬೆಂದಿದೆಯಲ್ಲ, ಇದು ತೆಕ್ಕೊಂಡು ಇವಾಗ ಒಂದು ಸ್ವಲ್ಪ ಹಾರ ಹಾಕ್ಕೊಳ್ಳೋಣ. ಬಿಸಿ ಹಾಕಬಾರ್ದು. ಬಿಸಿ ಹಾಕಿದ್ರೆ ಮೊಸರೆಲ್ಲ ಒಡೆದೋದಂಗೆ ಆಗಿಬಿಡುತ್ತೆ, ಉಡಕ್ಲಾದಂಗೆ ಆಗುತ್ತೆ. ತಣ್ಣಗಾದ್ಮೇಲೆ ಇದನ್ನು ಅದಕ್ಕೆ ಸೇರಿಸ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂಥೇಳಿ ಇದನ್ನು ಮಾಡ್ಕೊಂಡು ತಿನ್ನಬೇಕು. ಹೊಟ್ಟೆಲಿರೋ ಕಲ್ಲು ಕೂದಲು ಎಲ್ಲ ಕರಗಿಸುತ್ತೆ ಅಂತ ಹೇಳ್ತಾರೆ ಈ ಬಾಳೆ ದಿಂಡು. ಹೆಲ್ತಿಗೆ ತುಂಬ ಒಳ್ಳೆಯದಿದು. ಇದ್ರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು, ಕೋಸಂಬರಿ ಮಾಡ್ಬೋದು, ಪಲ್ಯ ಮಾಡ್ಕೊಳ್ಬೋದು. ನೋಡಿ, ಆರಕ್ಕೆ ಬಂತು ಇವಾಗ. ನೋಡಿ, ಆರದ ಮೇಲೆ ಇವಾಗ ಅದನ್ನು ನಾನು ಕಾಯಿದು ರುಬ್ಕೊಂಡಿದ್ವಲ್ಲ, ಮೊಸರೆಲ್ಲ ಹಾಕಿದ್ವಲ್ಲ, ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಉಪ್ಪಾಗಿ ಬೇಯಿಸ್ಕೊಂಡಿದ್ದೀನಿ, ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಈ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಇನ್ನೊಂದು ಚೂರು ಮೊಸರು ಸೇರಿಸ್ಕೊಳ್ಳೋಣ. ಮೊಸರು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಈಗ ಸೇರಿಸ್ಕೊಳ್ಳೋಣ ಅದನ್ನು. ತುಂಬ ರುಚಿಯಾಗಿರುತ್ತೆ. ಆದರೆ ಎಲ್ಲದಕ್ಕಿಂತ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಇದರ ಸೇವನೆ ಮಾಡಿದ್ರೆ ಭಾರಿ ಒಳ್ಳೆಯದು. ಈ ಚಪಾತಿ ಜೊತೆಗೆ ನೆಂಚ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೆ ಕಪ್ಪಿಗೆ ಹಾಕ್ಕೊಂಡು ತಿನ್ಬೋದು ಇದನ್ನು. ನೋಡಿ, ಆಯಿತು, ರೆಡಿ ಆಯಿತು. ಬಾಳೆ ದಿಂಡಿನ ಮೊಸರು ಸಾಸಿವೆ ರೆಡಿ. ಟ್ರೈ ಮಾಡಿ ನೀವು ಕೂಡ. ಓಕೆನಾ? ಥ್ಯಾಂಕ್ ಯು.